ಅಂಥ ಮಹಾಪುರುಷರು ಎಲ್ಲ ಶೋಷಿತ ವರ್ಗದವರಿಗೆ ಕೆಳಗೆ ಬಿದ್ದವರಿಗೆ ಅಕ್ಷರ ಜ್ಞಾನವನ್ನು ಕೊಟ್ಟರು. ಸುಳೆ ಸುಂಕವಾದ ಬರ್ತ ಅವ್ರಿಗೆ ಅಕ್ಷರ ಜ್ಞಾನ ಕೊಟ್ಟರು, ವಚನಗಳನ್ನು ಬರೆಸ್ಲಾಕ ಹಚ್ತಿದ್ರು. ಆ ಪ್ರಭುದೇವ್ರ ಹತ್ರ ಬಂದು ಫೈನಲ್ ಮಾಡ್ತಾ ಇದ್ರು ಅವ್ರ ಅಧ್ಯಕ್ಷತೆಯಲ್ಲಿ. ಅಂತ ಒಂದು ಅಕ್ಷರ ಇಲ್ಲ 800 ವರ್ಷಗಳ ಹಿಂದೆ ಅಕ್ಷರ ಜ್ಞಾನವನ್ನು ಕೊಟ್ಟು ಪರಿವರ್ತನೆ ಮಾಡಿದ ಮಹಾಪುರುಷ ಬಸವಣ್ಣವರು ನಮ್ಮವರೇ. ಅದಕ್ಕೆ ಮೊದಲು ನಮ್ಮ ಮನೆ ಗೆದ್ದು ಮಾರ್ಗಿದ್ದೆ ಅಂತಾರಲ್ಲ, ಮೊದಲು ನಾವು ಮನೆ ಸುಧಾರಣೆ ಮಾಡ್ಕೊಂಡು ನಮ್ಮ ತಾಲೂಕು ಸುಧಾರಣೆ ಮಾಡ್ಕೊಂಡು ಜಿಲ್ಲಾ ಸುಧಾರಣೆ ಒಬ್ಬ ಬಂದಪ್ಪ ಅಂದ್ರೆ ಪರಿವರ್ತನೆ ಆಗ್ತದೆ. ಪರಿವರ್ತನೆ ಮೂಮೆಂಟ್ಗಳನ್ನು ನಾವು ತೊಗೊಂಡ್ಬರ್ಬೇಕು. ಇಲ್ಲಿ ಪ್ರತಿಯೊಂದು ಮಕ್ಕಳಲ್ಲಿ ಆಗಲಿ, ಪತ್ರಕರ್ತರಾಗಲಿ, ಸಂಘಟನೆಯವರಾಗಲಿ ನಾವು ಪರಿವರ್ತನೆ ಮೂಮೆಂಟ್ ತಂದು ಮುಂದಿನ ಮಕ್ಕಳಿಗೆ ದಾರಿ ದೀಪ ಆಗಬೇಕು. ಅಪ್ಪ ಕೆಟ್ಟ ಕೆಲಸಕ್ಕೆ ನೀವು ಹೋಗ್ಬೇಡ್ರಿ. ಯಾರು ನಿಂತಾರಂದ್ರೆ ಪಾಲಿಟಿಕ್ಸ್ ಮಂದಿ ನಮ್ಮನ್ನು ಯೂಸ್ ಮಾಡ್ಕೊಂಡು ಏನೇನೋ ದಾರಿಗೆ ಹಚ್ತಾರೆ ನಿಮ್ಮನ್ನು. ಅದಕ್ಕೆ ನೀವು ಒಳ್ಳೆಯ ವಿದ್ಯಾವಂತರಾಗ್ರಿ. ಮೊದಲ ಸಮಾಜದಲ್ಲಿ ನಿಮ್ಮ ತಾಯಿ ತಂದೆ ಒಳ್ಳೆಯರಾಗಲಿ, ಸಮಾಜಕ್ಕೆ ಒಳ್ಳೆಯದಾಗಲಿ ಅನ್ನೋಂಥ ಒಂದು ವಿಚಾರವನ್ನು ಇಟ್ಕೊಂಡು ಈ ಸಂಘಟನೆಯನ್ನು ನಾವು ಹುಟ್ಟಾಕಲಿಕ್ಕೆ ಹೊರಟಿದ್ದೇವೆ. ಅದಕ್ಕೆಲ್ಲ ಪತ್ರಕರ್ತರು ಒಂದು ನಮಗೆ ಸಹಕಾರ ನೀಡಬೇಕಂತ ತಮ್ಮಲ್ಲಿ ದಯವಿಟ್ಟು ನಾನು ಕೇಳುತ್ತಾ ತಮಗೆ ತಿರುವಾರ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ದಿಕ್ಕುಗಳ ಎಲ್ಲ ವಿಷಯಗಳನ್ನು ಪ್ರಸಾರ ಮಾಡತಕ್ಕಂಥದ್ದೇ ಇದು ಪತ್ರಿಕಾ. ಇನ್ನೊಂದು ಪತ್ರಿಕೆ ಬಹಳ ಮುಖ್ಯ. ಮಾಧ್ಯಮದ ಯಾಕಂದ್ರೆ ನೀವು ಮಾಧ್ಯಮಗಳು ಬಂದವಲ್ಲ, ಯಾವ ಟಿವಿ ಮೊಬೈಲ್ ಬಂದಾಗ ಇದು ಕಮ್ಮಿ ಆಗ್ಯದ. ಹಾಗೂ ಪತ್ರಿಕೆ ಓದ್ತಾರೆ, ಆದ್ರೆ ನೀವು ನಿರಾಶರಾಗಬೇಕು. ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಇನ್ನೊಂದು ಅಂಗನೇ ಪತ್ರಿಕಾರ. ಒಂದು ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಇನ್ನೊಂದು ಅಂಗನೇ ಪತ್ರಿಕಾರಂಗ. ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಆರ್ಥಿಕ ಈ ಎಲ್ಲ ವಿಷಯಗಳನ್ನ ಮಂಡನೆ ಮಾಡ್ತಕ್ಕಂಥ ವಿಷಯಗಳನ್ನು ತಿಳಿಸಿದ ಸಾಮರ್ಥ್ಯ ಯಾರಿಗೆ ಅಂದ್ರೆ ಅದು ಪತ್ರಕರ್ತರಿಗೆ ಅಲ್ಲ. ಅಂದ್ರೆ ಸಮಾಜದ ಅಂಕುಡೊಂಕುಗಳನ್ನು, ಏರುಪೇರುಗಳನ್ನು, ಸಾಮಾಜಿಕ ವ್ಯವಸ್ಥೆಯನ್ನು ನಿರ್ಭಯವಾಗಿ ನಿಂತಿರ್ತಕ್ಕಂಥ ಅವರು ಯಾರಂದ್ರೆ ಅವರು ಸಾಮಾಜಿಕ ವ್ಯವಸ್ಥೆಯನ್ನು ಸರಿಪಡಿಸೋರು ಯಾರಂದ್ರೆ ಆ ಪತ್ರಿಕೆ. ದೇಶದಲ್ಲಿ ನಡೆದಿರುವ ಅನ್ಯಾಯ, ಅತ್ಯಾಚಾರ, ಒಲೆ ಸುಲಿಗೆ ಇಂಥ ಎಲ್ಲ ವಿಷಯಗಳನ್ನ ನೀವು ಪತ್ರಿಕೆ ಮೂಲಕ ಹರಡ್ತಾರೆ. ಜನರಿಗೆ ಕೆಲಸ ಯಾರು ಮಾಡ್ತಾರೆ ಪತ್ರಕರ್ತರು, ಅವರಿಗೆ ನಾವು ನೀವೆಲ್ಲರೂ ಈ ಸಮಯ ಸಂದರ್ಭದಲ್ಲಿ ಅಭಿನಂದನೆಗಳು. ನನ್ನ ಮೂಲಕ ಅಭಿನಂದನೆಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಪತ್ರಕರ್ತರಾಗಿದ್ದಾರೆ. 4 ಪತ್ರಿಕೆಗಳನ್ನು ನೋಡ್ತಾರೆ. ಯಾವ್ಯಾವ ಪತ್ರಿಕೆ ಅಂದ್ರ ಸಮಗ್ರ ಜನತಾ, ಬಹಿಷ್ಕೃತ ಭಾರತ, ಮುಕ್ತ ನಾಯಕ ಅನ್ನೋ ಪತ್ರಿಕೆಗಳನ್ನು ನೋಡ್ತಾ ಇದ್ದಾರೆ. ಬಾಬಾ ಸಾಹೇಬ್ ಮಾತು ಹೇಳ್ತಾರೆ, ಪ್ರಾಕ್ಟೀಸ್ ಹಾಕೊಂಡು ಕಾಮೆಂಟ್ the general grant are winning that a general should rights only that is good in his heart. ಇದೆಲ್ಲ ವಸ್ತು ಸಂಗತಿ ಪವಿತ್ರ ಟೀಕೆ ಸ್ವತಂತ್ರ ನನ್ನ ಹೃದಯಕ್ಕೆ ತಟ್ಟಿದ ಘಟನೆಗಳನ್ನು ನಿರ್ಭಯವಾಗಿ ನಿರ್ಭೂತವಾಗಿ ಪ್ರಕಟಿಸಬೇಕನ್ನು ಮಾತನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪತ್ರಿಕೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಪತ್ರಿಕೆಯನ್ನು ಯಾಕೆ ಪ್ರಾರಂಭ ಮಾಡಿದ್ರು ಅನ್ನೋ ಬಗ್ಗೆ ಇರುತ್ತೆ. ಗಾಂಧಿಯವರು ಹೆಂಗ ಪತ್ರಿಕೆಯನ್ನು ನಡೆಸ್ತಾ ಇದ್ರು, ಮಹಾತ್ಮ ಗಾಂಧಿ ಅವರು ಹೆಂಗ ಪತ್ರಿಕೆಯನ್ನು ನಡೆಸ್ತಾ ಇದ್ರು, ಲಾಲಾ ಲಜಪತ್ ರಾಯ್ ಅವರು ಕೇಸರಿ ಪತ್ರಿಕೆಯನ್ನು ನಡೆಸ್ತಾ ಇದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನ, ಚಿಂತನೆಗಳನ್ನ ಈ ಹೆಂಗ ಪತ್ರಿಕೆ ಮತ್ತು ಈ ಕೇಸರಿ ಪತ್ರಿಕೆಯಲ್ಲಿ ವಿಸ್ತರಿಸಲಾಗಿದೆ. ಯಾಕಂದ್ರೆ ಸಮಾಜದಿಂದ ನಿಂತಕ್ಕಂಥ ಜನಾಂಗಗಳ ಸಮಾಜದಲ್ಲಿ ಮಾನವತೆ ಮಾಡುವ ಹಕ್ಕಿರುವ ಜನಾಂಗದ ವಿಷಯವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀಬೇಕಂತ ಅವ್ರಿಗೆ ಓದಿ ಕೊಟ್ಟಾಗ ಅವರು ಪತ್ರಿಕೆಯಲ್ಲಿ ಬರ್ತಾ ಇರಲಿಲ್ಲ. ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ 4 ಪತ್ರಿಕೆಯನ್ನು ರೆಡಿ ಮಾಡಿಕೊಂಡು ಪತ್ರಿಕೆ ಸಂಪಾದಕರಾಗಿ ವಿಷಯಗಳನ್ನು ಅಲ್ಲ ದಲಿತ, ಹಿಂದೂ, ಅಲ್ಪಸಂಖ್ಯಾತ ವರ್ಗಕ್ಕೆ ಮುಟ್ಟಿಸ್ತಾರೆ, ಜಾಗೃತವನ್ನು ಕೊಡ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಪತ್ರಿಕೆಯ ಮೂಲ. ಇನ್ನು ಪತ್ರಕರ್ತರ ಬಗ್ಗೆ ಹೇಳ್ತಾ ಇದ್ದೀನಿ, ನಿಮ್ಗ ನಿರ್ಭಯವಾಗಿ ನಿರ್ಭುತವಾಗಿ ಪತ್ರಿಕೆಯನ್ನು ಬರ್ತಾ ಇದ್ದೀರಾ, ಅದಕ್ಕೆ ನಿಮ್ಮ ಜೀವನಕ್ಕೂ ಕೂಡ. ಯಾಕಂದ್ರ ಸಮಾಜದಲ್ಲಿ ನೀವು ಬರ್ತಕ್ಕಂಥ ಏನು ವಿಷಯಗಳಿಗೆ ನಾನು ಅವ್ರಿಗೆ ನೀವು ವಿದ್ಯುತ್ ಇದ್ದಂಗೆ ಬರ್ತಲ್ಲ, ವಿದ್ಯುತ್ ಇದ್ದಂಗೆ ಹೇಳಿದ್ರ ಎದ್ದು ಮಂದಿ ಎದಿ ಹೊಡಿತಾರೆ. ನಾನೆಲ್ಲ ಏನ್ ಮಾಡ್ತಾರೆ ಪತ್ರಿಕೆಗಳಲ್ಲಿ ಉಂಟುಗಳನ್ನ ಏನು ಬೇರುಗಳನ್ನು ಬರೀತಿರಲ್ಲ, ಅವಾಗ ನಿಮ್ಮನ್ನು ಕೊಲೆ ಮಾಡ್ಕೊಂಡು ಹಾಗಾಗಿ ಗೌರಿ ಲಂಕೇಶ್ ಡಾಕ್ಟರ್ ಎಂ.ಎಂ. ಕಲ್ಬುರ್ಗಿ ಅವರ ಕೊಲೆ ಆಯಿತು. ಅದಕ್ಕೆ ನಿಮ್ಮೆಲ್ಲರೂ ಯಾಕಂದ್ರೆ ಹುಟ್ಟು ಸಂದೇಶ ಜನರ ಅಭಿನಯಿಸಿದ ಜನರವಾಳು ಯಾಕ ದೇಶ ಯಾರು ಏನು ಇದ್ದಂಗೆ ಬರೀರು ಬರ್ತದ ನಿಮಗೊಂದು ಮೌಲ್ಯ ಬರ್ತದ. ಅದಕ್ಕೆ ಇದ್ದು ಇದ್ದಂಗೆ ಬರ್ತಕ್ಕಂಥ ಯಾಕಂದ್ರೆ ಈ ಸ್ವಾತಂತ್ರ್ಯ ಅಥವಾ ಈ ದೇಶ
ನಮ್ಮ ಇದರಲ್ಲಿ ದೇಶದ ಅವರು ಏನು ಸ್ತಂಭ ಮಾಡಿದ್ರು ಅಶೋಕ ಸ್ತಂಭ ಆ ಸ್ತಂಭದ ಒಂದು ಲಾಂಛನ ಈಗಲೂ ಕೂಡ ನಾವು ಇದರಲ್ಲಿ ನೋಡಲಿಕ್ಕೆ ಸಿಗ್ತದೆ. ನಮ್ಮ ಭಾರತ ದೇಶದ ಧ್ವಜೆಯಲ್ಲಿ ಚಕ್ರ ಏನಿದೆ ಕೊಡುಗೆ ಈ ಒಂದು ಏನು ಶಿಕ್ಷಣ ಉದ್ಘಾಟನೆ ಆಗಿದೆ ಅದು ಸಮಾಜದ ಒಳಿತಿಗಾಗಿ ಆಗಲಿ ಅಂತೇಳಿ ನಾವು ಬಯಸುತ್ತಾ ಇಲ್ಲಿ ಮಾತನಾಡಲಿಕ್ಕೆ ಈ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಹಿರಿಯರು ಸನ್ಮಾನ್ಯ ಮುನ್ಸಿಪಲ್ ಸಾಹೇಬ್ರೆ ಹಾಗೂ ಯಾವತ್ತೂ ನಮ್ಮ ಆತ್ಮೀಯರು ಕರ್ನಾಟಕ ರಾಜ್ಯ ಸಹಕಾರ ಪರಿಷತ್ ಜಿಲ್ಲಾಧ್ಯಕ್ಷರಾದ ಸುರೇಶ್ ಸರ್ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮತ್ತು ಪ್ರಶಾಂತ್ ಅವರೇ, ಅವರೇ ಕಲ್ಯಾಣ ಪತ್ರಿಕೆ 15ನೇ ವಾರ್ಷಿಕೋತ್ಸವ ಸಮಾರಂಭದ ಅಧ್ಯಕ್ಷತೆ ವಹಿಸಿದಂಥ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಹಿರಿಯರಾದಂಥ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ಶ್ರೀಕಾಂತ್ ಡಿ ಸರ್ ಅವರೇ, ನನ್ನ ಆತ್ಮೀಯರು ಯಾವತ್ತೂ ನಿರಂತರವಾಗಿ ಒಂದಿನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದ್ರೊಂದಿಗೆ ಭಾರತ ಶ್ರಮಜೀವಿಗಳಂತೂ ತಪ್ಪಾಗಲಿಕ್ಕಿಲ್ಲ. ಕಾಯಕವೇ ಕೈಲಾಸ ಅಂದಂಗೆ ಯಾವತ್ತು ನೋಡಿದ್ರೆ ಇಲ್ಲೇ ಬಿಸಿಲಾಗ ಅಡ್ಡಾಡ್ತಿರ್ತಾರೆ ನಮ್ಮ ಸುವರ್ಣ. ಅದಕ್ಕೆ ಸಮಾಜಮುಖಿಯಾದಂತಹ ಸಂಪಾದಕರು ಕಾರ್ಮಿಕರೇ ನಮ್ಮ ಡಾಕ್ಟರ್ ಸಿದ್ದು ಎಂ ಕಲ್ಲೂರ್ ಸರ್ ಅವರೇ, ಇದನ್ನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತಹ ಬಹಳಷ್ಟು ಹಿರಿಯರು, ನನಗೂ ಮಾರ್ಗದರ್ಶಕರು, ನಮ್ಮ ಸಹಕಾರಿ ಯೂನಿಯನ್ ಅಧ್ಯಕ್ಷರು ಹಾಗೂ ಕನ್ನಡ ರಕ್ಷಣಾ ವೇದಿಕೆ ಜಿಲ್ಲೆಯ ಅಧ್ಯಕ್ಷರಾದಂಥ CMC ಮುಲ್ಲಾ ಸರ್ ಅವರೇ, ಯಾವತ್ತು ವೇದಿಕೆ ಮೇಲೆ ಉಪಸ್ಥಿತರಿದ್ದಂಥ ನನ್ನ ಆತ್ಮೀಯ ಇನ್ನೋರ್ವ ಸ್ನೇಹಿತರಾದಂಥ ದಯಾಳ್ ಕಲಾದಿ ಸರ್ ಅವರೇ, ಸುಭಾಷ್ ನಾಯ್ಕರ್ ಸರ್ ಅವರೇ, ಲಕ್ಷ್ಮಣ್ ಬೆಂಕೇಶ್ ಸರ್ ಅವರೇ, ಪ್ರಶಾಂತ್ ಸರ್ ಅವರೇ, ದಸ್ತಗೀರ್ ಸಾಲೋಟಿ ಸರ್ ಅವರೇ, ಗುಬ್ಬಿ ಸರ್ ಅವರೇ, ಇಲ್ಲಿ ಬಹಳಷ್ಟು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಸರ್ ಸಾಮ್ರಾಟ್ ಅಶೋಕ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಹಾಗೂ ಕಾರ್ಮಿಕ ಕಲ್ಯಾಣ ಪತ್ರಿಕೆಯ 15ನೇ ವಾರ್ಷಿಕ